ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ ಅಂದರೆ ಗೊತ್ತಲ್ಲ, ಎಲ್ಲರ ಮನೆಯಲ್ಲೂ ಅನ್ನೋಕ್ಕಾಗಲ್ಲ. ಕೆಲವ್ರ ಮನೆ ತಿಂದೇ ಇರಬಹುದು, ಬಟ್ ನಾವು ತಿಂತೀವಿ. ನಾನ್ ವೆಜ್ ಮಾಡಬೇಕಿವತ್ತು. ಸೊ ಮಾಡಿ ತುಂಬ ದಿನ ಆಗಿತ್ತು, ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಚಿಕನ್ನ ತರಿಸ್ಬೇಕಿತ್ತು. ಸೊ ಅಪ್ಪ ಬೇಗನೆ ತಂದುಕೊಟ್ರು. ಹಾಗೆ ನಮ್ಮೂರಿಂದ ನಮ್ಮ ಡ್ಯಾಡಿ ಬರ್ತಾಯಿದ್ರು ಪಾಪು ನೋಡೋಕ್ಕೆ ಅಂತ. ಸೊ ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿ ಡೈರೆಕ್ಟು ಇವಾಗ ಜಸ್ಟ್ ಹಾಲು ಕುಡಿಬೇಕು. ಯಾಕಂದರೆ ತಿಂಡಿ ಆಗೋದು ಲೇಟು, ಯಾಕಂದರೆ ನಾನ್ ವೆಜ್ ಇರೋದ್ರಿಂದ ತಿಂಡಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ನನ್ನ ಮಗಳು ಸ್ವಲ್ಪ ಹಾಲು ಕುಡ್ಕೊಂಡು ಮನೆಯವ್ರಿಗೆಲ್ಲ ಕಾಫಿ ಇಟ್ಟು ಕೊಟ್ಟಾಯಿತು. ಅವರೆಲ್ಲ ಹೂವು ಕೊಯ್ಯಕ್ಕೆ ಹೋಗಿದ್ರು. ಸೊ ಅವ್ರು ಬರೋಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ, ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಮ್ಮ ಮನೇಲಿ ಮನೆ ಒಳಗಡೆ ಯಾವುದೇ ನಾನ್ ವೆಜ್ ಐಟಮ್ಸ್ ಮಾಡಲ್ಲ ನಾವು. ಹಾಗೆ ಒಂದು ಮೊಟ್ಟೆ ಕೂಡ ಬೇಯಿಸೋಕ್ಕೆ ಬಿಡಲ್ಲ ನಮ್ಮಮ್ಮ. ನಾವು ಅಂದರೆ ಕೆಳಗಡೆ ಪಕ್ಕ ಹಸು ಮನೆ ಇದೆ, ಅಲ್ಲಿ ಸ್ವಲ್ಪ ಜಾಗ ಇಟ್ಕೊಂಡಿದ್ದೀವಿ ಅಡುಗೆ ಮಾಡೋಕ್ಕೆ ಅಂತ. ಸೊ ಅಲ್ಲಿ ನಾವು ಮಾಡೋದು. ಹಾಗೆಯೇ ಚಿಕನಲ್ಲಿ ನನಗೆ ಈ ಥರ ಮಸಾಲೆಗಳನ್ನ ಹುರಿದ್ಬಿಟ್ಟು ಮಾಡೋದು ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಹಸಿ ಮಸಾಲೆ ಇದ್ದರೆ ಅದಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಹುರಿದ್ಬಿಟ್ಟು ಬೇಕಾದರೆ ಮಾಡಿ ನೋಡಿ, ಎಷ್ಟು ಸೂಪರಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹುರಿದ್ಬಿಟ್ಟು ಮಾಡ್ತೀನಿ. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ರುಚಿ ಬೇಕು ಅಂದರೆ ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ವಾ. ಹಾಗಾಗಿ ಮಸಾಲೆ ಎಲ್ಲನೂ ಕೂಡ ಹುರ್ಕೋತಾ ಇದ್ದೀನಿ. ಮಾಮೂಲಿ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಸೋಂಪು ಮತ್ತು ಚಕ್ಕೆ, ಲವಂಗ, ಮೆಣಸು ಇಷ್ಟೆಲ್ಲ ನಾವು ಹಾಕ್ತೀವಿ ಅಲ್ವಾ ಗ್ರೇವಿಗೆ. ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬಿಡ್ತೀನಿ ಫಸ್ಟು. ಲಾಸ್ಟಿಗೆ ಸ್ವಲ್ಪ ಒಂದೆರಡು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ರುಚಿ ಮಾತ್ರ ಅಲ್ಟಿಮೇಟಾಗಿತ್ತು, ಸಖತ್ತಾಗಿತ್ತು. 3 ಟೈಮು ಕೂಡ ಚೆನ್ನಾಗಿ ತಿಂದಿದ್ದಾಯಿತು. ನನಗೆ ಅಷ್ಟು ಮಟನ್ ಅಂದರೆ ಏನು ಇಷ್ಟ ಇಲ್ಲ, ಚಿಕನ್ನೇ ಜಾಸ್ತಿ ಇಷ್ಟ. ಹಾಗಾಗಿ ಚಿಕನ್ ಲವರ್ಸ್ ನಾವೆಲ್ಲ. ನಿಮ್ಮಲ್ಲಿ ಯಾರಾದ್ರು ಚಿಕನ್ ಜಾಸ್ತಿ ತಿಂತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಎಲ್ಲ ಹುರ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗೆಲ್ಲ ಆದಮೇಲೆ ನೀವು ಖಾರನ ರುಬ್ಕೊಂಡು ಡೈರೆಕ್ಟ್ ಒಗ್ಗರಣೆ ಹಾಕೋದಷ್ಟೇ. ಸ್ವಲ್ಪ ಈರುಳ್ಳಿ, ಅದೇ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಡೈರೆಕ್ಟು ಚಿಕನ್ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಅರಿಶಿನ ಪುಡಿ ಹಾಕೋದು ಮರಿಬೇಡಿ. ಯಾಕಂದರೆ ಚಿಕನ್ ನಾವು ಎಷ್ಟೇ ಸಲ ತೊಳೆದ್ರೂ ಕೂಡ ಅದ್ರ ಒಂಥರ ಸ್ಮೆಲ್ ಬರುತ್ತೆ. ಅದು ಬರಬಾರ್ದು ಅಂದರೆ ಏನು ಮಾಡಬೇಕು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಆವಾಗ ಹಸಿ ಸ್ಮೆಲ್ಲು ಏನೂ ಕೂಡ ಇರೋದಿಲ್ಲ. ಹಾಗೆ ಅದ್ರದ್ದು ಘಮ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ರುಬ್ಬುವಾಗ ಏನು ಮಾಡಬೇಕಂದ್ರೆ, ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿರ್ತೀವಲ್ವ, ಅದನ್ನು ಯಾವುದೇ ಕಾರಣಕ್ಕೂ ಉರಿಯೋಕ್ಕೆ ಹೋಗಬೇಡಿ. ಡೈರೆಕ್ಟ್ ಹಸಿಯಾಗೆ ಹಾಕಿ. ಯಾಕಂದರೆ ಚೆನ್ನಾಗಿ ಸ್ವಲ್ಪ ನಾನ್ ವೆಜ್ ಏನು ಕೂಡ ತಿನ್ನಲ್ಲ. ಸೊ ಹಾಗೆಯೇ ಕೂಡ ಚೆನ್ನಾಗಿರುತ್ತೆ. ಅಮ್ಮ ಒಂದು 25 ಇಯರ್ಸ್ ಆಯ್ತಂತೆ ಬಿಟ್ಟು, ಬಟ್ ಅಪ್ಪ ಈಗ ರೀಸೆಂಟಾಗಿ ಒಂದು 3 ಇಯರ್ಸ್ ಆಯ್ತೇನೋ ಬಿಟ್ಟು. ಸೊ ಅವ್ರೇನು ತಿನ್ನಲ್ಲ, ನಾವು ಮಾತ್ರ. ಹಾಗೆ ನನ್ನ ಓರ್ಗಿತ್ತಿ ಮಕ್ಕಳು ಕೂಡ ಇರಲಿಲ್ಲ, ಶಾಪಿಂಗ್ ಅಂತ ಮೈಸೂರೇನೋ ಹೋಗಿದ್ರು. ಬಟ್ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ಹಾಗೆ ನಮ್ಮಪ್ಪ ಬರ್ತಿದ್ರಲ್ವ, ಸೊ ಅವರಿಗೂ ಆಗುತ್ತೆ ಅಂತ ಮಾಡಿದ್ದೆ. ನಮ್ಮ ಹಸು ಮನೆಯಲ್ಲೇ ಮಾಡ್ತಾಯಿದ್ದೆ. ಸೊ ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಧರ್ಮಸ್ಥಳ ಸಂಘದಿಂದ ಒಂದು ಒಲೆ ತೊಗೊಂಡಿದ್ವಿ, ಅದಿರೋಕ್ಕೆ ತುಂಬ ಯೂಸ್ ಆಯಿತು ಅಂತ ಹೇಳ್ಬೋದು. ಸೌದೆಗಳೇನು ಬೇಜಾನಿರುತ್ತೆ, ನಮ್ಮ ತೋಟದಲ್ಲೇ ಬಿದ್ದಿರುತ್ತಲ್ವ, ಸೊ ತೊಗೊಂಡು ಬಂದಿರ್ತೀವಿ. ಹಾಗೆಯೇ ನೀರೊಲೆಗೆಲ್ಲ ನಾವು ಅಂಡೆ ಒಲೆ ಹಾಕೋದು, ಅದಕ್ಕೆಲ್ಲ ಸೌದೆನೇ ಯೂಸ್ ಮಾಡೋದು, ನಾವು ಗೀಝರೇನು ಯೂಸ್ ಮಾಡಲ್ಲ. ಈ ಥರ ಹಸು ಮನೆ ಇದೆ. ಹಸು ಮನೆಯಲ್ಲಿ ನಾನು ಈ ಕಡೆ ಸೈಡ್ ಎಲ್ಲ ಇಟ್ಕೊಂಡಿದ್ದೀವಿ, ಆ ಕಡೆ ಸೈಡ್ ಗ್ಯಾಸ್ ಇಟ್ಟಿದ್ವಿ. ಸೊ ಗ್ಯಾಸ್ ಖಾಲಿಯಾಗಿತ್ತು. ಹಾಗೆ ಈ ಕಡೆ ಧರ್ಮಸ್ಥಳದ ಒಲೆ ಇತ್ತು, ಅದಾದರೂ ಇದೆಯಲ್ಲ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೆ. ಹಾಗೆ ರೆಡಿ ಎಲ್ಲ ಮಾಡಿದ್ದಾಯಿತು. ನಾವಂತೂ ಅವತ್ತು ತಿಂಡಿ ತಿಂದಿದ್ದೇ ಲೇಟ್ ಅಂದರೆ ಲೇಟು. ಬೆಳಗ್ಗೆ ಒಂದು ಲೋಟ ಹಾಲು ಕುಡ್ದಿದ್ದಷ್ಟೇ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬಟ್ ಏನು ಮಾಡೋಂಗಿಲ್ಲ, ಆಗೋವರೆಗೂ ವೆಯ್ಟ್ ಮಾಡಲೇಬೇಕಿತ್ತು. ಹಾಗೆ ನಮ್ಮ ಮನೇಲಿ ವೆಜ್ ಅಂತ ಹೇಳಿದೆ ಅಲ್ವಾ ಅಪ್ಪ ಅಮ್ಮ, ಅವ್ರಿಗೂ ಕೂಡ ಬೇರೆ ಪ್ರಿಪೇರ್ ಮಾಡಿ ಇಡಬೇಕಿತ್ತಲ್ವ. ಸೊ ಅವ್ರಿಗೆಲ್ಲ ಪ್ರಿಪೇರ್ ಮಾಡಿಟ್ಟು ಪಾಪುನೂ ಕೂಡ ಸರಿಯೆಲ್ಲ ತಿನ್ನಿಸಿ ಮಲಗಿಸಿ ನಾವೆಲ್ಲ ಮಾಡಿಕೊಂಡು ತಿನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11:30 ಆಗೋಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಆವಾಗಲೇ ತಿಂದ್ವಿ. ಹಾಗೆ ನಮ್ಮ ಅಪ್ಪನಿಗೂ ತಿಂಡಿಗೋಸ್ಕರ ವೆಯ್ಟ್ ಮಾಡಿದ್ವಿ. ಬಟ್ ಅವತ್ತೇನಾಗಿತ್ತು ಅಂದರೆ, ಏನೋ ಫಂಕ್ಷನ್ ಇತ್ತಂತೆ ಸಿ ಎಮ್ ಕಡೆದು.
ಸೊ ಬಸ್ಗಳೆಲ್ಲ ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಬರಲೇ ಇಲ್ಲ ನಮ್ಮಪ್ಪ. ಆಮೇಲೆ ಏನೋ ಬರೋದಿಲ್ವೇನೋ ಅಂತ ಅಂದ್ಕೊಂಡ್ವಿ, ಬಟ್ ಆಮೇಲೆ 10 ಗಂಟೆ ಮೇಲೇನೋ ಬಸ್ ಓಡಾಡಿದ್ವಂತೆ. ಆಮೇಲೆ ಬಂದರು, ಸದ್ಯ ಬಂದ್ರಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ಒಂದು 15 ಡೇಸ್ 20 ಡೇಸ್ ಆಗಿತ್ತೇನೋ ಪಾಪು ನೋಡಿ ಅವ್ರಿಗೆ. ಪಾಪು ಅಂದರೆ ಜಾಸ್ತಿ ಗೊತ್ತಲ್ಲ, ಮೊಮ್ಮಕ್ಕಳು ಅಂದರೆ ಎಷ್ಟು ಮಿಸ್ ಮಾಡ್ಕೋತಾರೆ ತಾತ ಅಜ್ಜಿ ಅಂತ. ಸೊ ಮೊಮ್ಮಕ್ಕಳು ಅಂದರೆ ಜಾಸ್ತಿ ಇಷ್ಟ. ನೋಡೋಕ್ಕೆ ಬರೋಕ್ಕೆ ಅಂತ ಪಾಪ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿ ಮಾಡಿ ಅದೆಷ್ಟು ಗಂಟೆಗೆ ಬಂದಿದ್ರೋ ಬಸ್ ಸ್ಟ್ಯಾಂಡಿಗೆ ಗೊತ್ತಿಲ್ಲ. ಆಮೇಲೆ ಕೊನೆಗೂ ಬಂದರು. ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಪಾತ್ರೆಗಳೆಲ್ಲ ಇದ್ದೋ, ಸೊ ಪಾತ್ರೆಗಳೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದಿದ್ದಾಯಿತು. ಈಗ ಅದೇ ಹೇಳಿದ್ನಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ತೊಟ್ಟು ಬಿಡಿಸ್ತಾ ಇದೆ. ಹಾಗೇ ಏನಾದರೂ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಲ್ಲವೂ ಕೂಡ ಕೊಳ್ತೋಯ್ತವೆ. ಸೊ ಹಂಗೆಲ್ಲ ಮಾಡಬೇಡಿ. ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಕವರ್ಗೆ ತೊಟ್ಟೆಲ್ಲ ಬಿಡಿಸು ಇಟ್ಕೊಂಡ್ರೆ ಒಂದು 15 ಡೇಸ್ ಟು 20 ಡೇಸ್ ನಾವು ಯೂಸ್ ಮಾಡ್ಬೋದು ಅದನ್ನ. ಸೊ ಅದಕ್ಕೋಸ್ಕರ ಎಲ್ಲನೂ ಬಿಡಿಸ್ಕೊತಾ ಇದ್ದೆ. ಹಾಗೆ ಇನ್ನೂ ಸ್ವಲ್ಪ ತರಕಾರಿಗಳೆಲ್ಲ ತಂದಿದ್ರು, ಅದಕ್ಕೆ ಆನ್ಲೈನಲ್ಲಿ ಬ್ಯಾಗ್ಸ್ನ ತರಿಸಿದ್ದೋ. ಸೊ ಅದಕ್ಕೆಲ್ಲ ಹಾಕಿ ಇಟ್ಬಿಟ್ರೆ ಬೆಸ್ಟು. ಯಾಕಂದರೆ ಜಾಗನೂ ಕೂಡ ಸೇವ್ ಆಗುತ್ತೆ, ಹಾಗೆ ಒಂದಕ್ಕೊಂದು ಟಚ್ ಆಗಿ ಈ ಇದೆಲ್ಲ ಒಂಥರ ಬಾಡೋಗಿರೋ ಥರ ಆಗಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಇಡೋಕ್ಕೆ ಒಳ್ಳೇದಲ್ವ ಅಂದ್ಬಿಟ್ಟು ತರಿಸಿ ಅದಕ್ಕೆಲ್ಲ ತುಂಬಿ ಇಟ್ಟಿದ್ದಾಗಿತ್ತು. ಹಾಗೆ ಮತ್ತೆ ನಾನು ಹೇಳ್ತಾ ಇರೋದಿಷ್ಟೇ, ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ಸ್ ಮಾಡಿ ಅಂತ ನಾನು ಕೇಳ್ತಾನೇ ಇದ್ದೀನಿ. ನೀವು ಯಾರೂ ಜಾಸ್ತಿ ಕಮೆಂಟ್ಸೇ ಮಾಡ್ತಾಯಿಲ್ಲ. ಏನಾದರೂ ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಪಾಪನ ಎತ್ಕೊಂಡು ನಮ್ಮಪ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅವ್ರು ಇನ್ನೇನು ಹೊರಡಬೇಕು ಊರಿಗೆ, ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಊಟ ಮಾಡ್ಕೊಂಡು ಹೋಗಲಿ ಅಂತ ಮುದ್ದೆಗೆ ಇಟ್ಟಿದ್ದೆ, ಬಟ್ ನಮ್ಮಪ್ಪ ಒಂದೇ ಟೈಮ್ ಊಟ ಮಾಡೋದು ಬೆಳಗ್ಗೆ, ಇನ್ನು ಏನಿದ್ರು ರಾತ್ರಿನೇ ಅವ್ರು ಊಟ ಮಾಡೋದು. ಹಾಗಾಗಿ ಊಟನೇ ಮಾಡಲಿಲ್ಲ. ಸೊ ಅಮ್ಮ ಅಪ್ಪ ಇದ್ರಲ್ವ, ಅಂದರೆ ಅತ್ತೆ ಮಾವ, ಅವರಿಗೋಸ್ಕರ ಮಾಡ್ತಾಯಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಏನೋ ಕೆಲಸ ಅಂತ ಹೊರಗಡೆ ಹೋಗಿದ್ರು. ಸೊ ನಾನು ಕೂಡ ಊಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ನಾವು ತಿಂದಿದ್ದೆ 11:30 12 ಗಂಟೆ ಆಗೇ ಹೋಗಿತ್ತು. ಇನ್ನು ಅಷ್ಟೊತ್ತಲ್ಲಿ ತಿಂದು ಮತ್ತೆ ಎಲ್ಲಿ ತಿನ್ನೋಕ್ಕಾಗುತ್ತೆ. ಅದರಲ್ಲೂ ನಾನ್ ವೆಜ್ ಅಂದರೆ ಡೈಜೆಸ್ಟ್ ಆಗೋದು ಕಷ್ಟ ಅಲ್ವಾ. ಸೊ ತಿನ್ನಲಿಲ್ಲ ನಾನು ಕೂಡ. ಹಾಗೇ ನೆಕ್ಸ್ಟ್ ಇವಾಗ ಮುದ್ದೆ ಎಲ್ಲ ಆಯಿತು. ಮುದ್ದೆ ಕಟ್ಟಿಟ್ಬಿಟ್ಟು ಪಾಪುನೂ ಕೂಡ ಮಲಗಿಸಿ ನಾನಿನ್ನೇನು ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ. ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನ್ನ ಮಗ ಆಲೇ ಎದ್ದಿದ್ದ. ಸೊ ಬಾವನ ಮಕ್ಕಳು ಕೂಡ ಆಲೇ ಬಂದಿದ್ದು ಪಾಪುನ ಆಟಾಡಿಸ್ತಾ ಇದ್ದೋ. ಹಾಗೆ ನನ್ನ ಮಗಳು ಕೂಡ ಆಟಾಡಿಸ್ತಾ ಇದ್ಲು. ಸೊ ಬಂದು ಅವನಿಗೂ ಕೂಡ ಫೀಡಿಂಗ್ ಎಲ್ಲ ಮಾಡಿ ಅವನ್ನ ಆಟಾಡೋಕ್ಕೆ ಕೊಟ್ಟಿದ್ದೆ. ಆಟಾಡಿಸ್ತಾ ಕೂತಿದ್ರು ಅವರೆಲ್ಲ. ಇನ್ನೇನು ನಿದ್ದೆ ಮಾಡಿ ಎದ್ದರೆ ಸಾಕು ಕುಯ್ ಅಂತ ಇದ್ದಾನೆ. ಅವನಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು, ಇಲ್ಲಾಂದರೆ ಗೊತ್ತಲ್ಲ ಮಕ್ಕಳು ಚೀಪಿ ಅಂತ ಅಳ್ತಾ ಇರ್ತವೆ. ಹಾಗೆಯೇ ಅವನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿದ ಮೇಲೆ ನೋಡಿ ಇವಾಗ ಸ್ವಲ್ಪ ನಗ್ತಾ ಇದ್ದಾನೆ. ಹಾಗೆ ಆಟ ಸಾಮಾನೆಲ್ಲ ಕೈ ಕೊಟ್ಬಿಡ್ಬೇಕು ಅವನಿಗೆ. ಅಲ್ಲಿರೋ ಪ್ರತಿಯೊಂದು ಪಿಲ್ಲೋನು ಕೂಡ ಅವ್ನು ಕೆಳಗಡೆ ಬಿದ್ದುಬಿಡ್ತಾನೆ ಅಂತ ಸುತ್ತ ಕೊಟ್ಟಿದ್ದೀನಿ. ಅದಂತೂ ಎಷ್ಟು ಅಕ್ವರ್ಡಾಗಿ ಕಾಣ್ತಾ ಇದೆ. ನನ್ನ ರೂಮ್ ಅಂದರೆ ವಿಚಿತ್ರ ಆಗಿಬಿಟ್ಟಿದೆ. ಮೊದಲೆಲ್ಲ ಪಾಪು ಹುಟ್ಟೋದ್ಕಿಂತ ಮುಂಚೆ ಎಷ್ಟೆಲ್ಲ ನೀಟಾಗಿ ಜೋಡಿಸಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಬಟ್ ಮಕ್ಕಳಾದಮೇಲೆ ಗೊತ್ತಲ್ಲ, ಅವರೇ ಹರಡಾಕ್ಬಿಟ್ಟಿರ್ತಾರೆ ಮನೆ ಸುತ್ತ. ಮನೆ ಒಳಗೂ ಹರಡಿರ್ತಾರೆ, ಮನೆ ಆಚೆನೂ ಕೂಡ ಹರಡ್ಬಿಟ್ಟಿರ್ತಾರೆ. ಎಲ್ಲನೂ ಬರೀ ಎತ್ತದಾಗುತ್ತೆ ಅಷ್ಟೆ. ಇವಾಗ ಸರಿ ತಿನ್ಸೋಣ ಅಂದ್ಬಿಟ್ಟು, ಅಂದರೆ ಸರಿ ಅಲ್ಲ, ನಾನು ಸ್ವಲ್ಪ ಸಾಯಂಕಾಲ ಆಗ್ತಾ ಅವನಿಗೆ ಸ್ವಲ್ಪ ಸೆರಿಲ್ಯಾಕ್ನ ತಿನ್ನಿಸ್ತೀನಿ. ಸ್ವಲ್ಪ ತಿನ್ನಿಸ್ತೀನಿ ಅಷ್ಟೇ ಸಂಜೆ ಟೈಮಲ್ಲಿ. ಯಾಕಂದರೆ ನೈಟು ಊಟ ಅವನಂದರೆ ಬೇಗ ಮಲಗಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಅಮ್ಮ ಎತ್ಕೊಂಡು ಹೋದ್ರು ಆಚೆ, ರೆಡಿ ಮಾಡೋಕ್ಕೆ ಕೊಡಲ್ಲ ಅವನು ಅಂದ್ಬಿಟ್ಟು. ಸೊ ಅವನನ್ನು ಕಳಿಸಿ ರೆಡಿ ಎಲ್ಲ ಮಾಡಿ ಇಟ್ಟು ಇನ್ನೇನು ತಿನ್ನಿಸ್ಬೇಕು ಅವನಿಗೆ. ತಿನ್ನಿಸಿ ಆಟಾಡಕ್ಕೆ ಕೊಟ್ಟರೆ ಅವ್ನ ಪಾಡವನ್ನ ಆಟಾಡ್ತಾ ಇರ್ತಾನೆ. ಇನ್ನೇನಿಲ್ಲ, ನೆಕ್ಸ್ಟ್ ಇನ್ನು ಸಾಯಂಕಾಲ ಅಡುಗೆ ಡ್ಯೂಟಿ ಕಾಮನ್. ಸದ್ಯ ನೋಡಿದ್ರಲ್ವ ಬೆಳಗ್ಗೆಯಿಂದ ನನ್ನ ವ್ಲಾಗ್ ಹೇಗಿತ್ತಂತ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ನಾನು ಖಂಡಿತ ಸಿಗ್ತೀನಿ. ಬಾಯ್ ಬಾಯ್.